ಎಲ್ಲ ರೈತ ಬಂದವರಿಗೆ ನಮಸ್ತೆ. ನನ್ನ ಹೆಸರು ಚೇತನ್ ಅಂತ ಹೇಳಿ. ನಾವು ಇವತ್ತು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೇವೆ. ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ತಾಲೂಕು ಕುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ. ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರ ತೋಟದಲ್ಲಿದ್ದೀವಿ ಇವತ್ತು ನಾವು. ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಾದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮರಳುಸಿದ್ದಪ್ಪ ಅಂತ ಹೇಳಿ. ಹೇಳಿ ಸರ್. ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ನಂತರ ನಿಮ್ಮ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ನಮ್ದು ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟೋದಂಗೆ ಕಾಣವು. ಈಗ ಕೇರನ್ ಹಾಕಿದ ಮೇಲೆ ಈಗ ನಾವು 1 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಕೇರನ್ನು. ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಅವ್ರು ಫೇಸ್ಬುಕ್ಕಲ್ಲಿ ನಂಬರ್ ಹಾಕಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಅವ್ರನ್ನ ತೋಟಕ್ಕೆ ಕರೆಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವ್ರು ಹೇಳ್ದಂಗೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ 2 ಟೈಮ್ ಕೊಟ್ವಿ. ಕೊಟ್ಟಿದ ಮೇಲೆ ಏನಾದರೂ ನಮ್ಮವು ಸ್ವಲ್ಪ ಕೆಲವು ಸುಳಿ ರೋಗ, ಕೊಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದು ಕೊಟ್ಟಿದ ಮೇಲೆ. ಟೋಟಲ್ ಎಷ್ಟು ಎಕರೆ ಇದೆ? ಟೋಟಲ್ ನಮ್ಮದು 3 ಎಕರೆ ಇದೆ. 3 ಎಕರೆ 1600 ಗಿಡ ಇದೆ. ಅದರಲ್ಲಿ 900 ಗಿಡ ಅಷ್ಟೇ ಈಗ ಹುಸಿ ಬಂದು ಕಾಯಿ ಕಟ್ಟಿರೋ ಅಂಥದ್ದು. 900 ಗಿಡ ಅಷ್ಟೇ. ಇನ್ನೂ ಭಾಳ ಬರೋಂಥದ್ದು ಭಾಳ ಇದೆ, ಚಿಕ್ಕದಿದೆ. ಹೋದ ವರ್ಷ ಏನು ಬಂದಿತ್ತು 900 ಗಿಡದಲ್ಲಿ? ಹೋದ ವರ್ಷ ಒಂದು 5 ಕ್ವಿಂಟಲ್ ಆಗಿತ್ತು ಹಸಿ ಅಡಿಕೆ. ಈ ವರ್ಷ ಏನು ನಿರೀಕ್ಷೆ ಮಾಡಿರ? ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80-90 ಆಗ್ಬೋದು. ಈಗ ಒಂದು 15 ಕ್ವಿಂಟಲ್ ಕೊಯ್ದಿದ್ದೀವಿ. 2 ಕೊಯ್ಲು ಆಗೈತಿ. ಫಸ್ಟ್ ಸ್ಟಾರ್ಟಿಂಗ್ 3 ಕ್ವಿಂಟಲ್ ಆಯಿತು. ನೆಕ್ಸ್ಟ್ ಒಂದು 12 ಕ್ವಿಂಟಲ್ ಆಗಿದೆ. ಈಗ 15 ಕ್ವಿಂಟಲ್ ಕೊಯ್ಲು ಮಾಡಿದ್ದೀವಿ. ಮುಂದೆ ಇನ್ನೂ ಭಾಳ ನೆಕ್ಸ್ಟ್ ಕೊಯ್ಲು ಭಾಳ ಸಿಗ್ತತಿ ಅಂತ ಒಂದು ನಿರೀಕ್ಷೆ ಐತಿ. 2 ಕಟಾವ್ ಆಗಿದೆಯಲ್ಲ, ಓವರ್ ಆಲ್ ಸರಾಸರಿ ಒಂದೊಂದು ಕೊನೆ ಏನು ಕೆಜಿ ಬಂದಿದೆ? ಒಂದು 5-6 ಕೆಜಿ ಬಂದಿದ್ದವು. ಒಂದೊಂದು ಕೊನೆ 5ರಿಂದ 6 ಕೆಜಿ ಬಂದಿದ್ದವು. ಚೆನ್ನಾಗಿದ್ದವು. ಹಳ್ಳೆಲ್ಲ ಉದುರೋದು ಕಡಿಮೆ ಆಯ್ತು ನಮಗೆ. ಡ್ರಾಪಿಂಗ್ ಕಮ್ಮಿ ಆಗಿದೆ. ಭಾಳ ಹಳ್ಳು ಸುರಿತಿತ್ತು ಮೊದಲೆಲ್ಲ. ಗಿಡದ ಬುಡಗೆ ಬುಡದಲ್ಲೇ ಭಾರಿ ಹಳ್ಳಿರೋದು. ಇದು ಕೇರನ್ ತಂತ್ರಜ್ಞಾನದ ಇದನ್ನು ಔಷಧಿ ಬಳಸಿ ಮೇಲೆ ಚೆನ್ನಾಗಿ ಎಲೆಗಳು ಭಾಳ ಚೆನ್ನಾಗಿ ಅಳ್ಕೊಂಡು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದವೆ. ನಾವು 9 ಅಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದವೆ. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಇಟೇ ಇರೋವು ಎಲೆ, ಫ್ಲವರ್ ಜಾಸ್ತಿ ಇದೇ ಆಗಿದ್ದಿಲ್ಲ. ಇದನ್ನ ಬಳಸಿ ಮೇಲೆ ಒಳ್ಳೆ ಗಿಡದಿಂದ ಗಿಡಕ್ಕೆ ನೋಡ್ರಿ, ಇದು 9 ಅಡಿ ದಾಯ ಅಲ್ಲ ನೋಡ್ರಿ, ಆ ಎಲೆ ಇವೆಲೆ ಸೀದಾ ಕೂಡಿ ಬಿಡ್ತಾವೆ. ಎಷ್ಟು ಸಲ ಹಾಕಿದೆ ಸರ್ ನಮ್ಮ ತಂತ್ರಜ್ಞಾನ? ನಾವು 2 ಸರಿ ಬುಡಕ್ಕೆ ಹಾಕಿದೀವಿ. ಗೋತದಲ್ಲಿ ಮಿಕ್ಸ್ ಮಾಡಿ 2 ಸರಿ ಬುಡಕ್ಕೆ ಹಾಕಿದೀವಿ. 1 ಸರಿ ಗೊನೆಗೆ ಸ್ಪ್ರೇ. ಅದೇ ನಾವು ಇನ್ನೂ 4 ಟೈಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ಮಾಡ್ಬೋದು ಸರ್. ಯಾಕಂದ್ರೆ ನಮಗೆ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಖರ್ಚಿನ ಅಂತ ಇದು ಭಾರ ಆಗಲ್ಲ. ಯಾಕಂದ್ರೆ ಉತ್ಪಾದನೆ ಬೇಕು, ಮೇನು ಇಳುವರಿ ಬೇಕು. ನಮಸ್ತೆ ರೈತ ಬಾಂಧವರೇ. ನೋಡ್ರಿ, ನಮ್ಮ ಈ ಕೆರಾನ್ ತಂತ್ರಜ್ಞಾನನ ಬಳಸ್ಕೊಂಡು ರೈತರು ಭಾಳ ಉತ್ತಮವಾಗಿ ಅಡಿಕೆಯನ್ನು ಬೆಳೆದಿದ್ದಾರೆ. ನಿಮಗೆ ಇದು ನೀವು ತೋಟನ ನೋಡ್ಬೋದು, ವಿಸಿಟ್ ಕೂಡ ಮಾಡ್ಬೋದು. ಇಲ್ಲೇ ಕುರ್ಕಿ, ದಾವಣಗೆರೆಯಿಂದ ಕುರ್ಕಿ ಅಂದರೆ ಯೂನಿವರ್ಸಿಟಿ ದಾಟಿ ಸ್ವಲ್ಪ ಮುಂದೆ ಬಂದರೆ ನಿಮಗೆ ತೋಟ ನೋಡ್ಲಿಕ್ಕೆ ಸಿಗುತ್ತೆ. ಭಾಳ ಉತ್ತಮವಾಗಿದೆ ಅಡಿಕೆ ಮಾತ್ರ. ದಯವಿಟ್ಟು ನೀವು ಕೆರಾನ್ ತಂತ್ರಜ್ಞಾನನ ಬಳಸ್ಬೋದು, ಉತ್ತಮವಾಗಿ ರಿಸಲ್ಟನ್ನು ಪಡಿಬೋದು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.